ಎಲ್ಲಿ ಹೋಗಿ ಸತ್ನೋ ಈ ಪಂಡಿತ ರಾಮಕೃಷ್ಣ? ಗುರುಗಳೇ, ಪ್ರತೀತವಾಗ್ತಿದೆ ಪಂಡಿತ ರಾಮಕೃಷ್ಣ ಇನ್ನೂ ಬರೋದಿಲ್ಲ ಅಂತ. ಬರೋದಿಲ್ಲ ಅಂದ್ರೆ ಅವನು ಹೋಗಿರೋದಾದ್ರೂ ಎಲ್ಲಿಗೆ? ಅಯ್ಯೋ ಗುರುಗಳೇ, ಪಂಡಿತ ರಾಮಕೃಷ್ಣ ನಿಮ್ ತರ ಏನು ಮೂರ್ಖ ಅಲ್ಲ. ಅಂದ್ರೆ ನಾನು ಏನ್ ಹೇಳ್ದೆ ಅಂದ್ರೆ ಅವನು ನಿಮ್ ತರ ಯೋಚನೆ ಮಾಡೋದಿಲ್ಲ. ಹೇಳೋದನ್ನ ನೇರವಾಗಿ ಹೇಳು. ಗುರುಗಳೇ, ನೀವ್ ಏನ್ ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ಪಂಡಿತ ರಾಮಕೃಷ್ಣ ಬಂದ್ರು ಕೂಡ ಏನ್ ಮಾಡ್ಕೋತಾನೆ ಅಂತ. ಮತ್ತೀಗ ಪಂಡಿತ ರಾಮಕೃಷ್ಣ ನಿರ್ಧಾರ ಮಾಡಿದಾನೆ, ನಾನು ಅಲ್ಲಿಗೆ ಹೋಗ್ಬಾರ್ದು, ನಾನು ಸತ್ತಿರೋ ಹೊಣೆನ ಆ ಗುರುಗಳೇ ಹೊತ್ಕೊಳ್ಳಿ ಅಂತ. ಗುರುಗಳೇ, ನನ್ಗಂತೂ ನೀವು ಈಗಲೇ ನೇಣುಗಂಬದಲ್ಲಿ ನೇತಾಡ್ತಾ ಇರೋ ತರ ಕಾಣಿಸ್ತಿದೆ. ಸುಮ್ಮನೆ ಗುರುಗಳೇ, ಅದು ಮೂತ್ರ ವಿಸರ್ಜನೆಗೋಸ್ಕರ ನಿಮ್ಮಿಂದ ಅಪ್ಪಣೆ ಕೊಡ್ತೀನಿ. ಅನುಮಾನ ಆಯ್ತು ನಿನ್ನ ಮೇಲೆ ನನ್ನ ಮೊದಲಿಂದ. ಎಲ್ಲೂ ಹೋಗಂಗಿಲ್ಲ ನೀನು. ಏನೇ ಆದ್ರೂ ಎಲ್ಲ ಒಟ್ಟಿಗೆನೆ ಇರಬೇಕು. ಇಲ್ಲೇ ಇರೋ. ಮಂತ್ರಿಗಳೇ, ಪಂಡಿತ ರಾಮಕೃಷ್ಣ ನಗರದಲ್ಲೇ ಇದ್ದರೆ ದರ್ಬಾರಿನಲ್ಲಿ ಏಕೆ ಉಪಸ್ಥಿತಿ ಇಲ್ಲ? ಏನು ಗೊತ್ತಿಲ್ಲ ಮಹಾರಾಜ್ರೆ. ಏನ್ ವಿಷಯ? ಏನಾದರೂ ಮಾಡಿ ಮಂತ್ರಿವರ್ಯರೇ. ಮಹಾರಾಜ್ರೆ, ಇದೇ ವಿಷಯನ ನೀವು ನನ್ನ ಹತ್ರ ಜೋರಾಗಿ ಮಾತಾಡಿ. ಮಂತ್ರಿಗಳೇ, ಹೇಳಿ ಹಾಗಿದ್ದರೆ ಏನು ಮಾಡುವುದು ಈ ವಿಷಯದ ಬಗ್ಗೆ? ಗುರುಗಳೇ, ಪಂಡಿತ ರಾಮಕೃಷ್ಣ ಇನ್ನೂ ಸ್ವರ್ಗದಿಂದ ಬಂದಿಲ್ಲ. ಈಗ ಏನ್ ಮಾಡೋದು? ಏನ್ ಮಾಡ್ಬೇಕು? ಅಲ್ಲ, ಈ ಪ್ರಶ್ನೆ ನಮ್ಮನ್ ಕೇಳಿದ್ರೆ ನಮ್ಮ ನಿರ್ಧಾರ ಏನಾಗಿದೆ ಅಂದ್ರೆ ಮಂಗ್ಲಿ ಸತ್ತಯ್ಯ ಮತ್ತೆ ಆತ್ಮಸ್ವಾಮಿಯನ್ನ ಕಾರಾಗೃಹಕ್ಕೆ ಹಾಕ್ಬೇಕು ಅನ್ನೋದು. ಮತ್ತೆ ನಮ್ಮನ್ನೇನು ಮಂತ್ರಿಗಳೇ? ಮಹಾರಾಜರ ಆದೇಶ ಹೇಗಿದೆಯೋ ಹಾಗೆ. ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಖಂಡಿತ ಬರ್ತಾನೆ ಮಹಾರಾಜ್ರೆ. ಅವನಿಗೇನೂ ಆಗಿರೋದಿಲ್ಲ. ಅವನು ನನ್ನ ಮೇಲೆ ವಿಶ್ವಾಸ ಇಡಿ. ಅವನಿಗೇನೂ ಆಗಿರಲ್ಲ. ಅವನು ಸುರಕ್ಷಿತವಾಗಿದ್ದಾನೆ. ನಿಮ್ಮ ಮುಖದ ಹಾವಭಾವ ನೋಡ್ತಾ ಇದ್ರೆ ನನಗೊಂದ್ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೀವು ನನ್ನನ್ನ ನೋಡಿ ಸಂತೋಷ ಪಡ್ತಿದ್ದೀರಾ ಇಲ್ಲ ಕೋಪ ಮಾಡ್ಕೋತಿದ್ದೀರಾ? ಎಲ್ಲಿದ್ರೆ ನೀವು ಪಂಡಿತ ರಾಮಕೃಷ್ಣ? ಸ್ವರ್ಗದಲ್ಲಿದ್ದೆ ಗುರುವರ್ಯ. ನೀವೇ ಅಲ್ವಾ ನನ್ನ ಕಳಿಸಿದ್ದು? ಅಲ್ಲಂತೂ ನನಗೆ ಆನಂದ ಅಂದ್ರೆ ಆನಂದ, ವೈಭವ, ಸುಖ, ಶಾಂತಿ ಅಂದ್ರೆ ಶಾಂತಿ. ರಂಭಾ, ಊರ್ವಶಿ, ಮೇನಕ ಅವ್ರದೆಲ್ಲ ನೃತ್ಯ, ಇದೆಲ್ಲ ಕೇವಲ ಬರೀ ಭಾಗ್ಯಶಾಲಿಗಳಿಗೆ ಮಾತ್ರ ಸಿಗುತ್ತೆ ಗುರುಗಳೇ. ಇದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ಹಾ ಪಂಡಿತ ರಾಮಕೃಷ್ಣ, ಪ್ರಣಾಮಗಳು ಮಹಾಪ್ರಭು. ಹೇಳಿ, ಸ್ವರ್ಗಲೋಕದಲ್ಲಿ ನಮ್ಮ ಪಿತಾಶ್ರೀಯವರು ಹೇಗಿದ್ದಾರೆ? ಮಹಾಪ್ರಭು, ಸ್ವರ್ಗದಲ್ಲಿ ನಿಮ್ಮ ಪಿತಾಶ್ರೀಯವರು ಕೂಡ ಸಿಕ್ಕಿದ್ರು. ಅವ್ರು ತುಂಬಾ ಸಂತೋಷವಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಪುತ್ರ ಅಂದ್ರೆ ನೀವು ಪೂರ್ತಿ ರಾಜ್ಯವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಾ. ಅದನ್ನೆಲ್ಲ ನೋಡಿ ಅವರು ತುಂಬಾ ಸಂತೋಷವಾಗಿದ್ದಾರೆ. ಅವ್ರು ನಿಮಗೋಸ್ಕರ ಸಂಪೂರ್ಣವಾದ ಆಶೀರ್ವಾದ ಮತ್ತೆ ವಿಜಯನಗರದ ನಾಗರಿಕರಿಗೆ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅದ್ಭುತ. ನಮಗೆ ಬಹಳ ಖುಷಿ ಹಾಗೂ ಸಂತೋಷವಿದೆ. ನಮ್ಮ ಪಿತಾಶ್ರೀ ನಿಮ್ಮ ಮೂಲಕ ನಮಗೆ ಪ್ರಶಂಸೆಯನ್ನು ಕಳಿಸಿದ್ದು ಹಾಗೂ ಎಲ್ಲರಿಗೂ ಶುಭಾಶಯಗಳನ್ನು ಕೂಡ. ಇನ್ನು ಹೇಳಿ ಪಂಡಿತ ರಾಮಕೃಷ್ಣ, ನಮ್ಮ ಪಿತಾಶ್ರೀ ಸ್ವರ್ಗದಲ್ಲಿ ಕುಶಲವಾಗಿದ್ದಾರೆಯೇ? ಅವರಿಗೆ ಯಾವುದೇ ದುಃಖ, ಆಪತ್ತು, ಸಮಸ್ಯೆ ಯಾವುದೂ ಇಲ್ಲವಲ್ಲ? ಹಾ ಮಹಾಪ್ರಭು, ನೀವಂತೂ ಹೇಳಿದ್ ಸರಿ. ಆದರೆ ಏನು ಪಂಡಿತ ರಾಮಕೃಷ್ಣ? ಶೀಘ್ರವಾಗಿ ಹೇಳಿ, ಏನು ಸಮಸ್ಯೆ ಇದೆ ನಮ್ಮ ಪಿತಾಶ್ರೀಗೆ ಸ್ವರ್ಗದಲ್ಲಿ? ಮಹಾಪ್ರಭು, ಒಂದೇ ಅಲ್ಲ ಎರಡೆರಡು ಸಮಸ್ಯೆ ಇದೆ ನೋಡಿ ಮಹಾಪ್ರಭು. ಒಂದ್ ಸಮಸ್ಯೆ ನನ್ ಮುಖದಲ್ಲೇ ಇದೆ.
ದೊಡ್ಡದಾಗಿರೋ ಕೂದ್ಲು, ಗಡ್ಡ, ಮೀಸೆ. ಸ್ವರ್ಗದಲ್ಲಿ ಆ ಕ್ಷೌರಿಕನೂ ಇಲ್ಲ. ನಿಮ್ಮ ಪಿತಾಶ್ರೀ ಅವರ ದಾಡಿ ಎಷ್ಟು ಬೆಳೆದಿದೆ ಅಂದ್ರೆ ಸ್ವರ್ಗದಿಂದ ಭೂಮಿಗೆ ತಾಗ್ತಾ ಇದೆ. ಮತ್ತೆ ಕೂದ್ಲಂತೂ ಮಹಾಪ್ರಭು, ಅವರ ಕೂದ್ಲು ಎಷ್ಟು ಉದ್ದ ಬೆಳೆದಿದೆ ಅಂದ್ರೆ ಸ್ವರ್ಗದಲ್ಲಿ ಜಾಗನೇ ಇಲ್ಲ. ಅದಕ್ಕೆ ನಿಮ್ಮ ಪಿತಾಶ್ರೀ ಅವರು ನನ್ನನ್ನ ಸ್ವರ್ಗಕ್ಕೆ ಬರೋದಕ್ಕೆ ಹೇಳಿದ್ದು. ಯಾಕೆಂದ್ರೆ ನನ್ನ ಮಾಧ್ಯಮದಿಂದ ನಿಮಗೆ ಸಂದೇಶನ ಕಳಿಸೋದಕ್ಕೆ. ಏನು ಸಂದೇಶವು? ಕೇವಲ ಸಂದೇಶ ಮಾತ್ರ ಅಲ್ಲ ಮಹಾಪ್ರಭು, ಅವರ ಆದೇಶ ಕೂಡ ಮಾಡಿದ್ದಾರೆ. ವಿಜಯನಗರದ ರಾಜಕೇಶ ಕರ್ತವ್ಯ ಮಾಡೋ ಮಂಗ್ಲಿ ಸತಯ್ಯ ಶೀಘ್ರವಾಗಿ ಸ್ವರ್ಗಕ್ಕೆ ಕಳಿಸ್ಕೊಡು ನನ್ನ ಸೇವೆ ಮಾಡೋದಕ್ಕೆ ಅಂತ. ಯಾಕೆ ಅಂದ್ರೆ ಅವರ ದಾಡಿ, ಕೂದ್ಲು ಮತ್ತೆ ಮೀಸೆಯನ್ನ ಕತ್ತರಿಸೋದಕ್ಕೆ, ಸರಿ ಮಾಡೋದಕ್ಕೆ. ಆದ್ರೆ ಮಾನ್ಯರೇ, ಸ್ವರ್ಗದಲ್ಲಿ ಯಾರಿಗಾದ್ರೂ ದಾಡಿ ಮತ್ತೆ ಮೀಸೆ ಬೆಳೆಯುತ್ತಾ? ಖಂಡಿತವಾಗ್ಲೂ ಬೆಳೆಯುತ್ತೆ. ಇಲ್ಲಿ ನೋಡಿ, ನಂದು ಬೆಳೆದಿದೆ ಅಲ್ವಾ. ನಾನು ಸ್ವರ್ಗದಿಂದನೇ ಬಂದಿರೋದು. ಏನೋ ಸರಿ ಪಂಡಿತ ರಾಮಕೃಷ್ಣ, ಹಾಗೂ ಎರಡನೇ ಸಮಸ್ಯೆ ಏನು? ಮಹಾಪ್ರಭು, ನಿಮ್ಮ ಪಿತಾಶ್ರೀ ಅವರ ಎರಡನೇ ಸಮಸ್ಯೆ ಏನು ಅಂದ್ರೆ ಅವರು ಸ್ವರ್ಗಲೋಕದ ನಂತರ ಬೇರೆ ಲೋಕಕ್ಕೆ ಹೋಗೋದಕ್ಕೆ ಬಯಸ್ತಾ ಇದ್ದಾರೆ. ಅಂತಂದ್ರೆ ಬ್ರಹ್ಮಲೋಕ, ವೈಕುಂಠ ಲೋಕ, ಕೈಲಾಸ. ಆದರೆ ಇದರಲ್ಲಿ ನಾವು ಏನು ಸಹಾಯ ಮಾಡಬಹುದು ಅವರಿಗೆ? ಅವರು ಸ್ವರ್ಗದಲ್ಲಿದ್ದಾರೆ. ಇಲ್ಲ ಮಹಾಪ್ರಭು, ನೀವು ಅವ್ರಿಗೆ ಏನು ಸಹಾಯ ಮಾಡೋಕ್ಕಾಗಲ್ಲ. ಅಂದರೆ ಇವ್ರು ಮಾಡಬಹುದು, ಖಂಡಿತವಾಗ್ಲೂ ಮಾಡಬಹುದು. ಆತ್ಮ ಸ್ವಾಮಿ, ಆದರೆ ಇವರು ಏನು ಸಹಾಯ ಮಾಡಬಹುದು? ಅದೇ ತರ ನನ್ನ ಸ್ವರ್ಗ ಕಳಿಸ್ದಾಗೆ. ಮಹಾಪ್ರಭು, ನಿಮ್ಮ ಪಿತಾಶ್ರೀ ಅವರಿಗೆ ಕುಶಲ ತಾಂತ್ರಿಕನ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಅವರಿಗೆ ಬೇರೆ ಲೋಕಕ್ಕೆ ಹೋಗೋದಕ್ಕೆ ಇವರು ಸಹಾಯ ಮಾಡಬೇಕಾಗಿದೆ. ನನಗನ್ನಿಸ್ತಾ ಇದೆ ಈ ಆತ್ಮಸ್ವಾಮಿ ಈ ಕೆಲಸ ಮಾಡೋದಕ್ಕೆ ಖಂಡಿತವಾಗ್ಲೂ ಉಪಯೋಗ ಆಗೋ ವ್ಯಕ್ತಿ. ಅವರು ಯಾರನ್ನಾದ್ರೂ ಎಲ್ಲಿಗಾದ್ರೂ ಹೇಗ್ ಬೇಕಾದ್ರೂ ಕಳಿಸ್ಬಿಡ್ತಾರೆ. ಹೇಗೆ? ಆದ್ರೆ ಮಹಾರಾಜರೇ, ಯಾವುದೇ ವ್ಯಕ್ತಿಯು ಈ ತರ ಲೋಕ ಪರಲೋಕ ಪ್ರಯಾಣಿಸೋದು ಸಂಭವವೆಲ್ಲ ಮಹಾರಾಜರೇ. ಇದು ಅಸಂಭವ. ಅದೇಗೆ ಅಸಂಭವ ಆಗುತ್ತೆ? ನೀವೇ ನನ್ನನ್ನ ಸ್ವರ್ಗ ಯಾತ್ರೆ ಮಾಡೋ ಕಳಿಸಿದ್ರಿ ಅಲ್ವಾ? ಏನು ಕಳಿಸಿದ್ರಿ ಅಲ್ವಾ? ಮಹಾರಾಜರೇ, ನನ್ನಿಂದ ತಪ್ಪಾಗಿದೆ. ಇದೆಲ್ಲ ಅಸತ್ಯವು. ನನ್ನ ಕ್ಷಮಿಸ್ಬಿಡಿ ಮಹಾರಾಜ. ನನ್ಗೆ ಚಿತೆ ಮೇಲೆ ಮಲ್ಗೋದಕ್ಕೆ ಇಷ್ಟ ಇಲ್ಲ. ನನಗ್ ಸಾಯೋದಕ್ಕೆ ಇಷ್ಟ ಇಲ್ಲ ಮಹಾರಾಜ. ಮತ್ತೆ ಈ ರೀತಿಯ ಸುಳ್ಳಿನ ಭವಿಷ್ಯ ಮುಂದೆ ಯಾವತ್ತೂ ಹೇಳೋದಿಲ್ಲ ಮಹಾರಾಜ. ಕ್ಷಮಿಸ್ಬಿಡಿ ಮಹಾರಾಜ. ಮಹಾರಾಜರೇ, ಇದೆಲ್ಲ ದುರಾಸೆಯಿಂದ ನಾನು ಷಡ್ಯಂತ್ರ ಮಾಡಿದ್ದು. ನನ್ನನ್ನ ಕ್ಷಮಿಸ್ಬಿಡಿ ಮಹಾರಾಜರೇ. ಆದರೆ ನೀವೇ ಪಂಡಿತ ರಾಮಕೃಷ್ಣನನ್ನು ಸ್ವರ್ಗಕ್ಕೆ ಕಳಿಸಿದ್ದು. ಮಹಾರಾಜರೇ, ನಾನು ಅವ್ರನ್ನ ಎಲ್ಲೂ ಕಳಿಸ್ಲಿಲ್ಲ ಮಹಾರಾಜರೇ. ನಾನು ಪಂಡಿತ ರಾಮಕೃಷ್ಣನನ್ನು ಎಲ್ಲೂ ಕಳಿಸ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಗುರುಗಳೇ, ಪರಿಸ್ಥಿತಿ ಹೇಗ್ ಕಾಣಿಸ್ತಿದೆ ಅಂದ್ರೆ ನಿಮ್ಮ ಅಂತ್ಯ ಸಮಯ ಬಂದ್ಬಿಡ್ತು ಅಂತ ತಪ್ಪಿಸ್ಕೊಳ್ಳೋದು ಅಸಂಭವ. ಪಂಡಿತ ರಾಮಕೃಷ್ಣ, ಇವರೇನು ಹೇಳುತ್ತಿದ್ದಾರೆ? ಹೌದು ಮಹಾಪ್ರಭು, ಇವ್ರು ಹೇಳಿದ್ದು ಸತ್ಯ. ನಾನು ಸ್ವರ್ಗಕ್ಕೆ ಹೋಗಿರ್ಲಿಲ್ಲ. ಇಲ್ಲೇ ಇದ್ದೆ, ವಿಜಯನಗರದಲ್ಲಿ. ಆದರೆ ನೀವೇಕೆ ಹೀಗೆ ಮಾಡಿದ್ದು ಪಂಡಿತ ರಾಮಕೃಷ್ಣ? ಮಹಾಪ್ರಭು, ಈ ಪ್ರಶ್ನೆ ನನ್ನ ಹತ್ರ ಅಲ್ಲ, ಈ ಕುತಂತ್ರಿಗಳ ಹತ್ರ ಕೇಳಿ. ಇವ್ರು ನಿಮ್ಮ ಹತ್ರ ಈಗ ತಾನೇ ಒಪ್ಕೊಂಡ್ರು ಯಾರನ್ನು ಎಲ್ಲಿಗೂ ಕಳ್ಸೋಕ್ಕಾಗಲ್ಲ, ಸ್ವರ್ಗ ಇನ್ನೂ ದೂರ ತಂದು. ಹಾಗಿದ್ರು ಕೂಡ ನನ್ನನ್ನ ಚಿತೆಗೆ ಹಾಕೋದಕ್ಕೆ ಯಾಕೆ ಪ್ರಯತ್ನ ಪಟ್ರು ಇವರು? ಮಹಾರಾಜ್ರೆ, ಇದು ಖಂಡಿತವಾಗ್ಲೂ ಪಂಡಿತ ರಾಮಕೃಷ್ಣನ ವಿರುದ್ಧ ಒಂದು ಷಡ್ಯಂತ್ರ ಆಗಿದೆ. ಹೇಳಿ, ಈ ಷಡ್ಯಂತ್ರನ ಯಾರು ಮಾಡಿದ್ದು? ಗುರುಗಳೇ, ನಾನು ಹೇಳ್ತಾ ಇದ್ದೀನಿ, ಈ ತಪ್ಪನ್ನ ನೀವು ಒಪ್ಕೊಂಬಿಡಿ. ನಿಮ್ಗೆ ಗಲ್ಲು ಶಿಕ್ಷೆ ಬದಲು ಯಾವ್ದಾದ್ರೂ ಒಂದು ಕಡಿಮೆ ಶಿಕ್ಷೆ ಸಿಗಬಹುದು. ಹೇಳಿ ಹೇಳಿ, ಈ ಷಡ್ಯಂತ್ರ ಯಾರ್ದು? ಮಹಾರಾಜ್ರೆ, ಅದು ಗುರುಗಳೇ, ನಮಗೆ ತಿಳಿದಿದೆ ಈ ಷಡ್ಯಂತ್ರ ಯಾರದ್ದೆಂದು. ಇದೆಲ್ಲವನ್ನು ಕೂಡ ನಾವೇ ರಚಿಸಿದ್ದು. ನಮಗೆ ಗೊತ್ತಿತ್ತು ಮಾಂತ್ರಿಕ ಪಂಡಿತ ರಾಮಕೃಷ್ಣನನ್ನು ಸ್ವರ್ಗಕ್ಕೆ ಕಳಿಸಿದ್ದು ಕೇವಲ ಒಂದು ಸುಳ್ಳು ಎಂದು. ಗುರುವರಿಯರು ಅಮಾಯಕರು. ನಮ್ಮ ಸ್ವರ್ಗೀಯ ಪಿತಾಶ್ರೀಯವರ ವಿಷಯ ಬರುತ್ತಿದ್ದಂತೆಯೇ ಅವರು ಭಾವುಕರಾದರು
ಹಾಗೂ ಈ ಮೂಢನಂಬಿಕೆಗಳನ್ನು ನಂಬಲಾರಂಭಿಸಿದರು. ಸರಿಯಾಗಿ ಹೇಳಿದ್ರಿ ಮಹಾರಾಜ, ಸರಿಯಾಗಿ ಹೇಳಿದ್ರಿ. ನಮಗೆ ಗೊತ್ತು ಗುರುವರ್ಯರೇ, ಈ ನಾಟಕ ಶುರುವಾಗುತ್ತಿದ್ದಂತೆಯೇ ನಾವು ಇದನ್ನು ಮುಗಿಸಲೂಬಹುದಿತ್ತು. ಆದರೆ ನಾವು ಹಾಗೆ ಮಾಡಲಿಲ್ಲ. ಏಕೆಂದರೆ ನಾವು ನೋಡಬೇಕಿತ್ತು ಪಂಡಿತ ರಾಮಕೃಷ್ಣ ಈ ಸಮಸ್ಯೆಗೆ ಪರಿಹಾರ ಹೇಗೆ ಹುಡುಕುತ್ತಾರೆಂದು. ನನಗೆ ಗೊತ್ತೇ ಆಗ್ಲಿಲ್ಲ ಮಹಾರಾಜರು ಕೂಡ ಈ ಷಡ್ಯಂತ್ರದಲ್ಲಿ ಇದ್ದಾರೆ ಅಂತ. ವಾಹ್ ಮಹಾರಾಜರೇ. ಗುರುಗಳೇ, ನೀವು ಹಿಂದಿನ 6 ಜನ್ಮಗಳಲ್ಲಿ ಏನೋ ಒಳ್ಳೆ ಕೆಲಸ ಮಾಡಿದ್ದೀರಾ ಅನ್ಸುತ್ತೆ. ನಿಮ್ಗೆ ಇವತ್ತು ಶಿಕ್ಷೆ ತಪ್ಪೋಯ್ತು. ಇಲ್ದಿದ್ರೆ ಮಾಂತ್ರಿಕ ಆತ್ಮಸ್ವಾಮಿ, ನಮಗೆ ತಿಳಿದಿತ್ತು ನಿಮ್ಮ ಈ ನಾಟಕ ಸ್ವರ್ಗಕ್ಕೆ ಕಳಿಸುವುದು ಸುಳ್ಳು ಎಂದು. ಆದರೆ ನಾವು ನಿಮ್ಮ ಈ ನಾಟಕದಲ್ಲಿ ಭಾಗಿಯಾದೆವು. ಹಾಗಾಗಿಯೇ ನಾವು ನಿಮ್ಮನ್ನು ಕ್ಷಮಿಸುತ್ತೇವೆ. ಆದರೆ ನೆನಪಿರಲಿ, ಮತ್ತೆ ಈ ರೀತಿ ಮಾಡಿದರೆ ಮೃತ್ಯುದಂಡನೆ ಖಚಿತ. ಮಹಾರಾಜರೇ, ಮತ್ತೆ ಈ ತರ ತಪ್ಪು ಯಾವತ್ತೂ ಆಗೋದಿಲ್ಲ ಮಹಾರಾಜರೇ, ಯಾವತ್ತೂ ಆಗೋದಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಮಹಾರಾಜ. ನನಗೆ ಚಿತೆ ಮೇಲೆ ಮಲಗೋದಕ್ಕೆ ಇಷ್ಟ ಇಲ್ಲ. ನಾನು ಸಾಯೋದಕ್ಕೆ ಇಷ್ಟಪಡಲ್ಲ ಮಹಾರಾಜ. ಕ್ಷಮಿಸ್ಬಿಡಿ ಮಹಾರಾಜ, ಕ್ಷಮಿಸ್ಬಿಡಿ. ಮಂಗಳಿ ಸತ್ತಯ್ಯ, ನೀವು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ಆದರೆ ಗಮನವಿರಲಿ, ನಿಮ್ಮ ಸ್ವಪ್ನಗಳು ನಿಮ್ಮ ಸೀಮಿತದಲ್ಲೇ ಇರಲಿ. ಬೇರೆಯವರೊಂದಿಗೆ ಅದರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ಸರಿ ಮಹಾರಾಜ, ಅವಶ್ಯವಾಗಿ. ಹಾಗೂ ನಾವು ಪಂಡಿತ ರಾಮಕೃಷ್ಣರೊಂದಿಗೆ ಸಮ್ಮತಿಸುತ್ತೇವೆ. ಸ್ವಪ್ನಗಳು ಕೇವಲ ಸ್ವಪ್ನವಷ್ಟೇ. ಅವುಗಳನ್ನು ವಿಶ್ವಾಸ ಮಾಡುವ ಅವಶ್ಯಕತೆ ಇಲ್ಲ. ಮಹಾಪ್ರಭು, ನಿಮ್ಗೆ ಈ ಎಲ್ಲಾ ಷಡ್ಯಂತ್ರದ ಬಗ್ಗೆ ಗೊತ್ತಿತ್ತ? ಹೌದು ಪಂಡಿತ ರಾಮಕೃಷ್ಣ. ನಾನು ನಿಮಗೊಂದು ವಿಷಯ ಹೇಳಬೇಕು ಮಹಾಪ್ರಭು. ನೀವು ನಮ್ಮ ವಿಶೇಷ ಕೋಣೆಗೆ ಬನ್ನಿ. ರಾಜದರ್ಬಾರಿನಲ್ಲಿ ಈ ವಿಷಯ ಪ್ರಸ್ತಾಪ ಮಾಡುವ ಅವಶ್ಯಕತೆ ಇಲ್ಲ. ಮಹಾಪ್ರಭು, ನಿಮಗೆಲ್ಲ ಗೊತ್ತಿದ್ರು ಕೂಡ ನೀವು ನನಗೆ ಚಿತೆಗೆ ಹೋಗೋದಕ್ಕೆ ಬಿಟ್ರ? ಪಂಡಿತ ರಾಮಕೃಷ್ಣ, ನಾವು ನಿಮ್ಮ ಪರೀಕ್ಷೆ ಮಾಡಬೇಕಿತ್ತು. ಪರೀಕ್ಷೆ? ನೀವು ನನಗೆ ಪರೀಕ್ಷೆ ಮಾಡೋದಕ್ಕೆ ಇದನ್ನೆಲ್ಲ ಮಾಡಿದ್ರ? ಹೇ ಈಶ್ವರ, ಒಂದ್ ವೇಳೆ ನನಗೇನಾದ್ರೂ ಆಗಿದ್ರೆ? ಅರೆ ಪಂಡಿತ ರಾಮಕೃಷ್ಣ, ನಾವು ನಿಮಗೆ ವಿಸ್ತಾರವಾಗಿ ಹೇಳುತ್ತೇವೆ. ಮಹಾರಾಣಿ ಚಿನ್ನಾದೇವಿಗೆ ನಿಮ್ಮ ಮೇಲೆ ಸಂಪೂರ್ಣ ಭರವಸೆ. ಯಾವುದೇ ಸಮಸ್ಯೆ ಬಂದರೂ ಏನೇ ಆದರೂ ನೀವು ಅದರಿಂದ ಸುರಕ್ಷಿತವಾಗಿ ಬರುತ್ತೀರೆಂದು. ನಮಗೆ ಆ ಮಾತಿನ ಮೇಲೆ ಸ್ವಲ್ಪ ಸಂದೇಹವಿತ್ತು. ಹಾಗಾಗಿ ನಾವು ನಿಮ್ಮ ಪರೀಕ್ಷೆ ಮಾಡಿದೆವು ಅಷ್ಟೇ. ಇದೇ ಮಾತಿನ ಮೇಲೆ ಮಹಾರಾಣಿ ಚಿನ್ನಾದೇವಿ ಹಾಗೂ ನಾವು ಷರತ್ತು ಹಾಕಿಕೊಂಡೆವು. ಷರತ್ತು? ಕೇವಲ ಒಂದು ಷರತ್ತಿಗೋಸ್ಕರ ನನ್ನನ್ನ ನೀವು ಸ್ವರ್ಗಕ್ಕೆ ಕಳಿಸೋದಕ್ಕೆ ತಯಾರಿದ್ರಾ? ಒಂದ್ ವೇಳೆ ನಾನು ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತಿದ್ರೆ? ಪಂಡಿತ ರಾಮಕೃಷ್ಣ, ಇಷ್ಟು ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ. ನಾವು ನಿಮ್ಮನ್ನು ಉಳಿಸುವ ಯೋಜನೆ ಕೂಡ ಹಾಕಿದ್ದೆವು, ಪ್ರಾರ್ಥನೆ ಮಾಡಿಸಿದೆವು, ಸುರಂಗ ಮಾರ್ಗ ಮಾಡಿದೆವು. ಇದೆಲ್ಲ ನಿಮ್ಮ ಸುರಕ್ಷತೆಗಾಗೇ ಮಾಡಿದೆವು ನಾವು. ಮಂತ್ರಿವರ್ಯರೇ, ಅದನ್ನೆಲ್ಲ ಮಹಾರಾಜರು ಮಾಡಿಸಿದ್ದ? ಹೌದು ಪಂಡಿತ ರಾಮಕೃಷ್ಣ, ಇದೇ ನಿಜ. ಪಂಡಿತ ರಾಮಕೃಷ್ಣ, ಮಹಾರಾಣಿ ಚಿನ್ನಾದೇವಿ ಈ ಷರತ್ತು ಗೆದ್ದರು ನಿಜ. ಆದರೆ ನಮ್ಮ ಈ ಸೋಲಿನಿಂದ ನಾವು ಬಹಳ ಪ್ರಸನ್ನರಾಗಿದ್ದೇವೆ. ಹಾಗೂ ನಿಮ್ಮ ಬಗ್ಗೆ ನಮಗೆ ಗರ್ವವಿದೆ. ಹಾ, ನಮಗೂ ಕೂಡ ಗರ್ವವಿದೆ. ಧನ್ಯವಾದ ಮಹಾಪ್ರಭು. ನನಗೂ ಸಂತೋಷ ಆಯ್ತು ಮಹಾಪ್ರಭು. ನೀವೊಂದ್ ವೇಳೆ ಈ ಷರತ್ತನ್ನ ಮರ್ತಿದ್ರೆ ನಾನು ಕೂಡ ಸ್ವರ್ಗವಾಸಿ ಆಗ್ತಿದ್ದೆ. ಮಹಾಪ್ರಭು, ಒಂದು ಪ್ರಶ್ನೆನ ನಿಮಗೆ ಅವಶ್ಯವಾಗಿ ಕೇಳಬೇಕಿತ್ತು. ನೀವು ಷರತ್ತಲ್ಲಿ ಪಣಕ್ಕೆ ಏನಿಟ್ರಿ? ಪಣಕ್ಕ? ಪಣಕ್ಕೆ ಏನು ಇಟ್ಟಿಲ್ಲ ನಾವು. ಹಾ ಹೇಳಿ, ಪಣಕ್ಕೆ ಏನು ಇಟ್ಟಿಲ್ವಂತೆ? ಅಂತಂದ್ರೆ ನೀವಿಬ್ರು ಏನು ಕಾರಣಗಳೇ ಇಲ್ದೆ ಷರತ್ತನ್ನ ಹಾಕೊಂಡು ನನ್ನನ್ನ ಸ್ವರ್ಗಕ್ಕೆ ಕಳಿಸೋ ಕಾರ್ಯಕ್ರಮನ ಹಾಕೊಂಡಿದ್ರಾ? ಧನ್ಯ ಮಹಾಪ್ರಭು, ಧನ್ಯ ನಾವೆಲ್ಲ. ಅಯ್ಯೋ ಸಾಕು.
ಅಲ್ಲ, ನೀನ್ ನನ್ನನ್ನ ಬಿಟ್ಟು ನನ್ನ ಶಿಖೆಗೆ ಯಾಕೆ ಪೂಜೆ ಮಾಡ್ತಾ ಇದ್ಯಾ? ಸ್ವಾಮಿ, ನಾನ್ ಕೇಳ್ಪಟ್ಟೆ ಒಬ್ಬ ಪಂಡಿತರ ಬುದ್ಧಿ ಅವರ ಜುಟ್ಟಲ್ಲಿರತ್ತೆ ಅಂತ. ಹಾಗಾಗಿ ನಿಮ್ಮ ಜುಟ್ಟಲ್ಲಿ ಅದೃಶ್ಯ ರೂಪದಲ್ಲಿರೋ ನಿಮ್ಮ ಬುದ್ಧಿಯ ಪೂಜೆನ ನಾನ್ ಮಾಡ್ತಾ ಇದ್ದೀನಿ. ಶಾರದಾ ದೇವಿ ಕೂಡ ಪಂಡಿತ ರಾಮಕೃಷ್ಣನ ಬುದ್ಧಿಯ ಪೂಜೆ ಮಾಡ್ತಾರೆ. ಹೌದು ಗುರುಗಳೇ, ಪಂಡಿತ ರಾಮಕೃಷ್ಣನ್ ಬುದ್ಧಿ ಎಷ್ಟು ಚುರುಕಾಗಿದೆ ಅಂದ್ರೆ ಸ್ವರ್ಗಕ್ಕೆ ಹೋಗೋ ಷಡ್ಯಂತ್ರದಿಂದ ಪಾರಾಗ್ ಬಂದಿದ್ದಾನೆ. ಬಾಯ್ ಮುಚ್ಚೋ ಮುಟ್ಟಾಳ್ರ. ನೀವಿಬ್ರು ಪಂಡಿತ ರಾಮಕೃಷ್ಣನ್ನ ಅಮಾವಾಸ್ಯೆಗೆ ಮುಂಚೆನೆ ಹಿಡಿಯೋದಕ್ಕಾಗ್ಲಿಲ್ಲ. ಇಲ್ಲ ಅಂದಿದ್ರೆ ನಾನು ಅವನ ಜುಟ್ಟನ್ನ ಹಿಡಿದು ವಿಜಯನಗರದಿಂದ ಆಚೆ ಹಾಕಿ ಬರ್ತಾ ಇದ್ದೆ. ಸಾಕು ಏನ್ ಮಾಡ್ತಾ ಇದ್ಯಾ ನೀನು? ಅರಿಶಿನ ಬಾಯಿ ಒಳಗೆ ಹೋಗ್ತಾ ನಿಮ್ಮ ಇದೆ. ತಲೆ ಎಷ್ಟು ನುಣ್ಣಗಿದೆ ಅಂದ್ರೆ ಎಲ್ಲದೂ ಜಾರ್ಕೊಂಡು ನಿಮ್ ಮುಖಕ್ಕೆ ಬರ್ತಾ ಇದೆ. ಅಯ್ಯ, ನಿಮ್ಗೆ ಅರ್ಪಿಸ್ತಾ ಇದ್ದೆ ಸ್ವಾಮಿ, ಆದ್ರೆ ಸೇಬು ಹಣ್ಣು ಅಲ್ಲಿ ನಿಂತ್ಕೊಳ್ತಾನೆ ಇಲ್ಲ. ಮೊಳೆ ಹೊಡೆದು ಬಿಡಿ. ಹೇ ದುಷ್ಟ, ಹಾಗ್ ಮಾಡಿದ್ರೆ ನೋವಾಗೋದಿಲ್ವಾ ಗುರುಗಳಿಗೆ? ಒಂದು ಕೆಲಸ ಮಾಡೋಣ, ಒಂದು ಕಲ್ ತಗೊಂಡು ಗುರುಗಳ ತಲೆ ಮೇಲೆ ಚೆನ್ನಾಗಿ ಉಜ್ಜೋಣ. ಆಗ ಅವ್ರ ತಲೆ ಹೊರಟಾಗಿ ಹಾಕಿದ ಅರಿಶಿನ ಎಲ್ಲಾದ್ರ ಮೇಲೆ ನಿಂತ್ಕೊಳ್ಳುತ್ತೆ. ಒಳ್ಳೆ ವಿಚಾರ. ಇಲ್ವಾ ಇಲ್ಲಿ? ಬಂದೆ ಗುರುಗಳೇ, ಸರಿಯಾಗಿ ಹೇಳ್ದೆ ತಾನೆ. ಅದರಿಂದ ನನಗೆ ನೋವಾಗೋದಿಲ್ಲ ಅನ್ಕೊಂಡಿದ್ಯಾ? ನನ್ನ ಹತ್ರ ಒಂದು ಪರಿಹಾರ ಇದೆ. ಇದೇನ್ ಮಾಡ್ದೆ ನೀನು? ಸರಿ, ನಿನ್ನ ಪೂಜೆ ಮುಗಿತಾ ಈಗ? ಇಲ್ಲ ಸ್ವಾಮಿ, ಈಗ ಅಗ್ನಿ ಬೆಳಗ್ಸೋದು ಬಾಕಿ ಇದೆ. ನನ್ನ ಜುಟ್ಟಿಗೆ ಬೆಂಕಿ ಹಾಕ್ತೀಯ ನೀನು? ಇಲ್ಲ ಸ್ವಾಮಿ, ದೀಪ. ನಿಮ್ಗೆ ಆರತಿ ಬೆಳಗ್ಬೇಕಲ್ವಾ? ಇಲ್ಲ ಗುರುಮಾತೆ, ಸ್ವಲ್ಪ ಸಮೀಪ ಬನ್ನಿ. ನೀವು ಮರೀತಿದ್ದೀರಾ, ನೀವು ಗುರುಗಳಿಗಲ್ಲ ಅವ್ರ ಜುಟ್ಟಿಗೆ ಪೂಜೆ ಮಾಡ್ತಿದ್ದೀರಾ. ಸಾಕು, ಬಹಳ ಆಯ್ತು. ಒಂದ್ ಕೆಲ್ಸ ಮಾಡಿ, ಈ ಹಣ್ಣಿನ ಉದ್ಯಾನವನನ ನನ್ನ ತಲೆ ಮೇಲಿಂದ ಕೆಳಗಿಳಿಸ್ರು. ಇಲ್ಲ ಸ್ವಾಮಿ, ನೀವು ಸೂರ್ಯಾಸ್ತದವರೆಗೂ ಇದೇ ತರ ಇರ್ಬೇಕು. ಏನ? ಹೌದು. ಅಲ್ಲ, ನಾವು ದರ್ಬಾರಿಗೆ ಈ ಅವಸ್ಥೆಯಲ್ಲಿ ಹೇಗೆ ಹೋಗೋದು? ಸ್ವಾಮಿ, ಒಂದ್ ವೇಳೆ ನೀವು ತೆಗೆದು ಬಿಟ್ರೆ ಅನರ್ಥ ಆಗ್ಬಿಡತ್ತೆ. ಆಮೇಲೆ ನೀವು 1 ವರ್ಷ ಇದೇ ತರ ಇರ್ಬೇಕಾಗತ್ತೆ. 1 ವರ್ಷದ? ಹೌದು ಸ್ವಾಮಿ. ವರ್ಣಮಾಲ, ನಾನೇನಾದ್ರೂ ಈ ಅವಸ್ಥೆಯಲ್ಲಿ ದರ್ಬಾರಿಗೆ ಹೋದ್ರೆ ನನ್ನ ಅಪಹಾಸ್ಯ ಮಾಡ್ತಾರಲ್ಲ. ಗುರುಗಳೇ, ತಲೆ ಮೇಲೆ ಒಂದು ಪೇಟ ಹಾಕೋಬಿಡಿ, ಆಗ ಯಾರ ದೃಷ್ಟಿನೂ ನಿಮ್ ತಲೆ ಮೇಲೆ ಬೀಳೋದಿಲ್ಲ. ಅವ್ರು ಹೇಳಿದ್ದು ಸರಿಯಾಗಿದೆ ಸ್ವಾಮಿ. ಸ್ವಾಮಿ, ತುಂಬಾ ತೇಜಸ್ವಿಯಾಗಿ ಕಾಣ್ತಾ ಇದ್ದೀರಾ ನೀವು. ಹೌದಾ? ಈಗ ನಾನು ಹೊರಡ್ಬೋದಾ? ಧನ್ಯವಾದ. ಅನುಮತಿ ಇಲ್ಲದೆ ಯಾರು ಒಳಗಡೆ ಹೋಗೋ ಆಗಿಲ್ಲ. ಎಷ್ಟು ಧೈರ್ಯ ನಿನಗೆ ನಮ್ಮನ್ನೇ ತಡೆಯೋದಕ್ಕೆ? ಗೊತ್ತಿಲ್ವಾ ನಿನಗೆ ಯಾರು ಅಂತ ನಾನು? ಕ್ಷಮಿಸಿ ಗುರುಗಳೇ, ನೀವು ತಲೆ ಮೇಲೆ ಪೇಟ ಹಾಕೊಂಡಿದ್ರಿಂದ ನಿಮ್ಮನ್ನ ಕಂಡುಹಿಡಿಯೋದಿಕ್ಕಾಗ್ಲಿಲ್ಲ. ಇಲ್ಲಿನ ಸುರಕ್ಷತೆ ಮೇಲೆ ಗಮನ ಕೊಡೋ, ನನ್ನ ಪೇಟದ ಮೇಲಲ್ಲ. ಪ್ರಣಾಮಗಳು ಆಚಾರ್ಯರೇ. ಅದ್ಭುತ ಇದು. ನೀವು ತಲೆಗೆ ಪೇಟ ಯಾಕೆ ಹಾಕೋ ಬಂದಿದ್ದೀರಾ? ಪೇಟನ? ಹಾ, ಹೊರಗಡೆ ಬಹಳ ಬಿಸಿಲಿದೆಯಲ್ಲ, ಆ ಸೂರ್ಯದೇವ ತನ್ನ ಪ್ರಕಾಶವನ್ನ ಬೀರ್ತಾ ಇದ್ದಾನೆ ಇವತ್ತು. ಹಾ, ಅದಂತೂ ನಿಜ. ಆದ್ರೆ ರಾಜ ದರ್ಬಾರ್ನಲ್ಲಿ ಆತರ ಏನು ಇಲ್ವಲ್ಲ? ಇದು ನನ್ನ ತಲೆ, ನನ್ನ ಪೇಟ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನಗ್ ಗೊತ್ತಿದೆ, ನಿನಗೆ ಅರ್ಥ ಮಾಡಿಸೋತ ಅಗತ್ಯ ನನಗಿಲ್ಲ. ಸರಿ, ನಿಮ್ಮ ಆಜ್ಞೆ. ಪೇಟ ಯಾಕೆ? ಅರೆ ಆಚಾರ್ಯರೇ, ನೀವ್ಯಾಕೆ ಈ ಪೇಟ ಧರಿಸ್ಕೊಂಡಿದ್ದೀರಾ? ನಿಮ್ಗೇನಾದ್ರೂ ಚಳಿ ಆಗ್ತಾ ಇದೆಯೇ? ಮತ್ತೆ ಪೇಟ? ಮಂತ್ರಿಗಳೇ, ಯಾರಿಗಾದ್ರೂ ಥಂಡಿ ಆದ್ರೆ ಅವನು ಬೆಂಕಿ ಮುಂದೆ ಹೋಗಿ ಕೂತ್ಕೋತಾನೆ. ಯಾರಿಗಾದ್ರೂ ಬಿಸಿಲು ಜಾಸ್ತಿ ಆದ್ರೆ ಅವನು ವಸ್ತ್ರವನ್ನ ಬಿಚ್ಚಾಕ್ತಾನೆ. ತಣ್ಣಗಾಗ್ಲಿ ಅಂತ ಹೇಳಿ ಪೇಟ ಸುತ್ಕೊಂಡು ಓಡಾಡೋದಿಲ್ಲ. ಕ್ಷಮಿಸಿ ಆಚಾರ್ಯರೇ, ನೀವೀಗ ಹೋಗಿ ನಿಮ್ಮ ಸ್ಥಾನವನ್ನ ಅಲಂಕರಿಸಿ. ಪ್ರಣಾಮ ಆಚಾರ್ಯರೇ, ನೀವು ಈ ತಲೆ ಮೇಲೆ ಪೇಟವನ್ನು ಯಾಕೆ ಹಾಕೊಂಡಿದ್ದೀರಾ? ಪೇಟ ಮತ್ತೆ ಕೋತ್ವಾಲ, ಒಂದೇ ಒಂದು ಪದ ನನ್ನ ಪೇಟದ ಮೇಲೆ ನೀನು ಮಾತಾಡಿದ್ರೆ ನಿನ್ನ ನನ್ನ ಮಂತ್ರಶಕ್ತಿಯಿಂದ ಭಸ್ಮ ಮಾಡ್ಬಿಡ್ತೀನಿ. ಕ್ಷಮೆ ಆಚಾರ್ಯರೇ, ಕ್ಷಮೆ. ಈ ಪೇಟ ಕಟ್ಕೊಂಡ್ ಬಂದಿರೋದು ಜೀವನ ಜಂಜಾಟ ಆಗೋಗಿದೆ. ಯಾರು ನೋಡಿದ್ರು ನನ್ನ ಪೇಟದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇನ್ ಯಾರಾದ್ರೂ ನನ್ನ ಪೇಟದ ಮೇಲೆ ಒಂದೇ ಒಂದು ಮಾತಾಡಿದ್ರೆ ನೋಡ್ತಾ ಇರ್ತು, ನಾನಂತೂ ನಾನು ಎದ್ದ ಹಾಗೆ ಬಾರಿಸ್ಬಿಡ್ತೀನಿ. ಸಮ್ರಾಟರ ಸಮ್ರಾಟ, ನರೇಶರ ನರೇಶ, ಮಹಾಬಲಿ ಬಾಹುಬಲಿ, ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ